ಕನ್ನಡ ಕಡ್ಡಾಯ ನಾಮಫಲಕ ಅಳವಡಿಕೆಗೆ ಈ ತಿಂಗಳ ಅಂತ್ಯದವರೆಗೆ ಬಿಬಿಎಂಪಿ ಅವರು ಗಡುವು ಕೊಟ್ಟಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಉದ್ದಿಮೆದಾರರು ಇನ್ನೂ ಕೂಡ ಕೆಲವು ಕಡೆ ಈ ಬೋರ್ಡನ್ನು ಬದಲಾಯಿಸುವ ಗೋಜಿಗೆ ಹೋಗಿಲ್ಲ. ಎಲ್ಲೆಲ್ಲಿ ಹೀಗಾಗಿದೆ ಅಂತ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ, ನೋಡೋಣ ಬನ್ನಿ. ಕನ್ನಡ ಕಡ್ಡಾಯ ನಾಮಫಲಕ ಅಳವಡಿಕೆಗೆ ಫೆಬ್ರವರಿ ಡೆಡ್ಲೈನ್. ಬೆಂಗಳೂರಿನಲ್ಲಿ ಇನ್ನೂ ಪಾಲನೆ ಆಗದ 60%, 40% ನಿಯಮ. ಕನ್ನಡ ಕಡ್ಡಾಯ ನಾಮಫಲಕ ವಿಧೇಯಕ ಅಧಿವೇಶನದಲ್ಲಿ ಪಾಸ್ ಆಗಿದೆ. 60% ಕನ್ನಡ, 40% ಇಂಗ್ಲಿಷ್ ಬೋರ್ಡ್ ಅಳವಡಿಕೆ ನಿಯಮ ಇದೆ. ಈ ನಿಯಮ ಪಾಲನೆ ಮಾಡಿ ಅಂತ ಬಿಬಿಎಂಪಿ ಒಂದು ತಿಂಗಳ ಹಿಂದೆನೇ ಗಡುವು ಕೊಟ್ಟಿದೆ. ಕಡ್ಡಾಯ ಕನ್ನಡ ನಾಮಫಲಕ ನಿಯಮ ಪಾಲನೆ ಮಾಡದ 40,000ಕ್ಕೂ ಹೆಚ್ಚು ಉದ್ದಿಮೆದಾರರಿಗೆ ನೋಟಿಸ್ ಕೊಟ್ಟಿದ್ದು, ಅದರಲ್ಲಿ 20,000ಕ್ಕೂ ಹೆಚ್ಚು ಉದ್ದಿಮೆದಾರರು ಪಾಲನೆ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿದ್ದು ಏನು ಅಂತ ತೋರಿಸ್ತೀವಿ ನೋಡಿ. ರಿಯಾಲಿಟಿ ಚೆಕ್ ನಂಬರ್ 1, ಸ್ಥಳ ಎಂಜಿ ರಸ್ತೆ. ಎಂಜಿ ರಸ್ತೆಯಲ್ಲಿ ಕಡ್ಡಾಯ ಕನ್ನಡ ನಾಮಫಲಕ ಪಾಲನೆ ಮಾಡಿದ್ರೆ ಅಲ್ಲೊಂದು ಇಲ್ಲೊಂದು ಅಂಗಡಿಗಳು ಮಾತ್ರ ನಿಯಮವನ್ನ ಪಾಲನೆ ಮಾಡಿಲ್ಲ. ನಾನೀಗ ಎಂಜಿ ರೋಡಲ್ಲಿ ಇದ್ದೀನಿ. ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಎಂಜಿ ರೋಡಲ್ಲಿ ಆಲ್ಮೋಸ್ಟ್ ಬಹುತೇಕ ಅಂಗಡಿಗಳು ಕನ್ನಡವನ್ನು ಬಳಕೆ ಮಾಡುವ ನಿಟ್ಟಿನಲ್ಲಿ, ವಾಣಿಜ್ಯ ಮಾಡುವ ನಮ್ಮ ಫಲಕವನ್ನು ಹಾಕುವ ನಿಟ್ಟಿನಲ್ಲಿ ಮುಂದಾಗಿದೆ ಅಂತಲೇ ಹೇಳ್ಬೋದು. ಕೆಲವರು ಇನ್ನೂ ಮಂಡತಂದಲೇ ಇದ್ದಾರೆ. ಆದರೆ ಇನ್ನೂ ಒಂದು ವಾರಗಳ ಕಾಲ ಗಡುವಿದೆ. ನೋಡ್ತಿದ್ದೀರಾ ದೃಶ್ಯಗಳಲ್ಲಿ. ಮೊದಲು ಎಂಜಿ ರೋಡ್ನ ದೃಶ್ಯಗಳು ನೀವು ನೋಡ್ತಿರ್ಬೋದು. ಇಲ್ಲಿ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಕನ್ನಡವನ್ನು ಈಗ ಬಳಕೆ ಮಾಡ್ತಿರುವಂಥದ್ದು. ಈ ಹಿಂದೆನೂ ಬಳಕೆ ಮಾಡ್ತಿದ್ರು, ಆದರೆ 60% ಬಳಕೆ ಆಗ್ತಿರಲಿಲ್ಲ. ನೋಡ್ತಿದ್ದೀರಾ, ಒಂದು ಜ್ಯುವೆಲರಿ ಶಾಪಿನಲ್ಲಿ ಎಷ್ಟರ ಮಟ್ಟಿಗೆ ಕನ್ನಡವನ್ನು ಬಳಕೆ ಮಾಡಿದ್ದಾರೆ ಅನ್ನೋದು, ಕನ್ನಡದ ನಾಮಫಲಕವನ್ನು ಹಾಕ್ಕೊಂಡಿರುವಂಥದ್ದು. ಅದ್ರ ಮೇಲೆ ಮತ್ತೊಂದು ಶಾಪ್ ಇದೆ. ಆ ಶಾಪಲ್ಲೂ ಅಷ್ಟೇ ಸ್ಕೈ ಡಕ್ ಅನ್ನುವಂಥ ಒಂದು ಶಾಪ್ ಇದೆ. ಅಲ್ಲೂ ಸಹ ಅವರು ಕನ್ನಡನ ಅಚ್ಚುಕಟ್ಟಾಗಿ ಬಳಕೆ ಮಾಡಿದ್ದಾರೆ. ರಿಯಾಲಿಟಿ ಚೆಕ್ ನಂಬರ್ 2, ಸ್ಥಳ ಬ್ರಿಗೇಡ್ ರಸ್ತೆ. ಬ್ರಿಗೇಡ್ ರಸ್ತೆಯಲ್ಲಿ ಬಹುತೇಕ ಅಂಗಡಿಗಳು ನಿಯಮವನ್ನ ಪಾಲನೆ ಮಾಡಿಲ್ಲ. ಕನ್ನಡವನ್ನ ಸಣ್ಣ ಅಕ್ಷರದಲ್ಲಿ ಬಳಕೆ ಮಾಡಿ ನಿಯಮವನ್ನ ಕಡೆಗಣಿಸಿದ್ದಾರೆ. ನಾನು ಪ್ರೆಸೆಂಟ್ ಈಗ ಬ್ರಿಗೇಡ್ ರಸ್ತೆಯಲ್ಲಿದ್ದೀನಿ. ಬ್ರಿಗೇಡ್ ರಸ್ತೆಯಲ್ಲಿ ಇನ್ನೂ ಕೂಡ ಬದಲಾವಣೆಗಳನ್ನು ಮಾಡಿಲ್ಲ. ಕೆಲವೊಂದು ಅಂಗಡಿ ಬದಲಾವಣೆ ಮಾಡಿದರೆ, ಕೆಲವೊಂದು ಮಾಡಿಲ್ಲ. ಅಲ್ಲಿ ನೋಡ್ತಾ ಹೋಗ್ತಾ ಇದ್ರೆ FS ಫೇವ್ರೆಟ್ ಶಾಪ್ ಅಂತ ಹೇಳಿದೆ. ದೊಡ್ಡದಾಗಿ ಇಂಗ್ಲೀಷಲ್ಲಿ ಹಾಕಿದರೆ, ಚಿಕ್ಕದಾಗಿ ಕನ್ನಡದಲ್ಲಿ ಹಾಕಿದೆ. ಅದನ್ನು ಬದಲಾವಣೆ ಮಾಡಿ 60% ಕನ್ನಡ, 40% ಇಂಗ್ಲೀಷ್ ಇರಬೇಕಾಯಿತು. ಅದು ಕೂಡ ಬದಲಾವಣೆ ಮಾಡಿಲ್ಲ. ಅದರ ಪಕ್ಕದಲ್ಲೇ ಪೇಪೆ ಜೀನ್ಸ್ ಅಂತ ಇದೆ. ಚಿಕ್ಕದಾಗಿ ಕನ್ನಡದಲ್ಲಿ ಪೇಪೆ ಜೀನ್ಸ್ ಅಂತ ಹಾಕಿದ್ದಾರೆ. ಅದನ್ನು ದೊಡ್ಡದಾಗಿ ಇಂಗ್ಲೀಷಲ್ಲಿ ಹಾಕಿದರೆ ಅದನ್ನು ಮುಚ್ಚಿದ್ದಾರೆ. ಅದನ್ನು ಕೂಡ ಬದಲಾವಣೆಯನ್ನು ಮಾಡಿಲ್ಲ. ರಿಯಾಲಿಟಿ ಚೆಕ್ ನಂಬರ್ 3, ಸ್ಥಳ ಕಮರ್ಷಿಯಲ್ ಸ್ಟ್ರೀಟ್. ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ನಿಯಮ ಪಾಲನೆ ಆಗಿದ್ದು, ಕೆಲವೊಂದು ಅಂಗಡಿಗಳು ಮಾತ್ರ ಪಾಲನೆ ಮಾಡಿಲ್ಲ. ನಾನೀಗ ಕಮರ್ಷಿಯಲ್ ಸ್ಟ್ರೀಟಲ್ಲಿದ್ದೀನಿ. ಕಮರ್ಷಿಯಲ್ ಸ್ಟ್ರೀಟ್ನಲ್ಲೂ ಕೂಡ ಕೆಲವೊಂದು ಜನ ನಿಯಮವನ್ನು ಪಾಲನೆ ಮಾಡಿದರೆ, ಕೆಲವೊಂದಿಷ್ಟು ಜನ ನಿಯಮವನ್ನು ಪಾಲನೆ ಮಾಡಿಲ್ಲ. ನನ್ನ ಬಲಭಾಗದಲ್ಲಿ ನೋಡ್ತಾ ಇದ್ದೀನಿ, ಅಲ್ಲಿ ಸೀಕ್ವೆನ್ಸ್ ಅಂತ ಹೇಳಿ ಒಂದು ಬೋರ್ಡ್ ಕಾಣಿಸ್ತಾ ಹೋಗ್ತಾ ಇದೆ. ಸೀಕ್ವೆನ್ಸ್ ವುಮೆನ್ಸ್ ಆ್ಯಂಡ್ ಕಿಡ್ಸ್. ಅಲ್ಲಿ ದೊಡ್ಡದಾಗಿ ಇಂಗ್ಲೀಷನ್ನು ಹಾಕಿದ್ದಾರೆ, ಕನ್ನಡ ಮಾತ್ರ ಚಿಕ್ಕದಾಗಿ ಹಾಕಿರೋದು. ಅದನ್ನು ಕೂಡ ಬದಲಾವಣೆ ಮಾಡಬೇಕಾಗುತ್ತೆ. ಅದರ ಪಕ್ಕದಲ್ಲಿ ಮೈಸೂರು ಸ್ಯಾರಿ ಉದ್ಯೋಗ ಅಂತೇಳಿ ದೊಡ್ಡದಾಗಿ ಕನ್ನಡದಲ್ಲಿ ಹಾಕಿ ಇಂಗ್ಲೀಷ್ನಲ್ಲಿ 40% ಅಷ್ಟು ಚಿಕ್ಕದಾಗಿ ಹಾಕಿರುವಂಥದ್ದು. ಇಲ್ಲಿ ನಿಯಮ ಪಾಲನೆ ಆಗಿದೆ. ಕೆಲವೊಂದಿಷ್ಟು ನಿಯಮಗಳನ್ನ ಪಾಲನೆ ಮಾಡಿದರೆ, ಇನ್ನೊಂದಿಷ್ಟು ಕೆಲವು ನಿಯಮಗಳು ಪಾಲನೆ ಆಗಿಲ್ಲ. ರಿಯಾಲಿಟಿ ಚೆಕ್ ನಂಬರ್ 4, ಸ್ಥಳ ಹೆಬ್ಬಾಳ. ಇನ್ನು ಹೆಬ್ಬಾಳದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನೀವೇ ನೋಡಿ. ಕನ್ನಡ ನಾಮಫಲಕಗಳು 60% ಇರಬೇಕು ಅನ್ನುವಂಥ ನಿಯಮ ಏನಿದೆ, ಅದಕ್ಕೆ ಡೆಡ್ಲೈನ್ ಏನು ಕೊಟ್ಟಿದ್ರು, ಆ ಡೆಡ್ಲೈನ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ಇನ್ನು ಕೇವಲ 28ನೇ ತಾರೀಕುವರೆಗೂ ಮಾತ್ರ ಟೈಮ್ ಇರುವಂಥದ್ದು. ಈಗಾಗಲೇ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಕನ್ನಡ ನಾಮಫಲಕಗಳನ್ನು ಬಳಸುವಂಥದ್ದು ಈಗ ಶುರುವಾಗಿದೆ. ಹಾಗೆ ಇಂಗ್ಲೀಷ್ ಮಾತ್ರ ಇದ್ದಂಥ ಕಡೆಗಳಲ್ಲಿ ಈಗ ಕನ್ನಡದ ನಾಮಫಲಕಗಳನ್ನು ಹಾಕುವಂಥದ್ದು, ಅಂದರೆ ಹೊಸದಾಗಿ ಅದಕ್ಕೆ ಆ್ಯಡ್ ಮಾಡಿರುವಂಥ ಕೆಲಸಗಳನ್ನು ಕೂಡ ಹಲವರು ಮಾಡಿದ್ದಾರೆ. ಗಮನಿಸ್ಬೋದು. ಇವೆಲ್ಲವೂ ಕೂಡ ಅಂದರೆ ಮೊದಲು ಇಂಗ್ಲೀಷಲ್ಲಿ ಮಾತ್ರ ಇದ್ದಂಥದ್ದು ಈಗ ಕನ್ನಡದಲ್ಲೂ ಕೂಡ ಹಾಕುವಂಥ ಕೆಲಸವನ್ನು ಮಾಡಲಾಗಿದೆ. ಈಗ ಕೆಲವು ಕಡೆಗಳಲ್ಲಿ ಅಂದರೆ ಸಣ್ಣ ಪುಟ್ಟ ಶಾಪ್ಗಳಾಗಿರ್ಬೋದು, ಮತ್ತು ಕೆಲವು ಕಡೆಗಳಲ್ಲಿ ಮಾತ್ರ ಇನ್ನೂ ಇಂಗ್ಲೀಷ್ ಇದ್ದಾವೆ ಅನ್ನುವಂಥದ್ದು. ಇನ್ನೂ ಟೈಮ್ ಇರುವಂಥ ಕಾರಣ ಅವರು ಕೂಡ ಬದಲಾಯಿಸುವಂಥ ಸಾಧ್ಯತೆ ಇದೆ. ಒಟ್ಟಾರೆ ನಗರದ ಬಹುತೇಕ ಕಡೆ ನಿಯಮ ಪಾಲನೆ ಆಗಿದೆ, ಕೆಲವು ಕಡೆ ಪಾಲನೆ ಆಗಿಲ್ಲ. ಗಡುವು ಮುಗಿಯೋಕ್ಕೂ 5 ದಿನಗಳು ಬಾಕಿ ಇದ್ದು, ಕಡ್ಡಾಯ ನಾಮಫಲಕ ನಿಯಮ ಪಾಲಿಸ್ತಾರಾ ಇಲ್ವಾ, ಇಲ್ಲ ಬಿಬಿಎಂಪಿ ಕೈಗೊಳ್ಳುವ ಕ್ರಮಕ್ಕೆ ಒಳಗಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.